ಇದು ಸಾಮಾನ್ಯ ಚಾಕ್ಲೇಟ್ ಅಂದ್ಕೊಂಡ್ರಾ? ಅಲ್ವೇ ಅಲ್ಲ. ಪ್ರೋಟೀನ್, ಕ್ಯಾಲ್ಸಿಯಂ, ನೈಸರ್ಗಿಕ ಎನರ್ಜಿ ತುಂಬಿರುವ ಹೆಲ್ದಿ ಚಾಕ್ಲೇಟ್. ಮಕ್ಕಳಿಗೂ 40 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೂ ಸೂಕ್ತ. ಮಸಲ್ಸ್ ಗ್ರೋತ್, ಹಾರ್ಮೋನ್ ಬ್ಯಾಲೆನ್ಸ್, ಎಲುಬು ಗಟ್ಟಿಯಾಗಲಿಕ್ಕೆ ಕ್ಯಾಲ್ಸಿಯಂ, ಅಯರ್ನ್, ದೇಹಕ್ಕೆ ತಕ್ಷಣ ಎನರ್ಜಿ ಎಲ್ಲವೂ ಈ ಒಂದು ಚಾಕ್ಲೇಟ್ನಲ್ಲಿದೆ. ಜಂಕ್ ಫುಡ್ ಬದಲು ಈ ಹೆಲ್ದಿ ಲಡ್ಡು ಚಾಕ್ಲೇಟ್ಗೆ ಆಯ್ಕೆ ಮಾಡಿ. ದಿನಕ್ಕೆ 1 ಅಥವಾ 2 ಸಾಕು. ನಾನು ಯಾವುದೆಲ್ಲ ನಟ್ಸ್ ತೊಗೊಂಡಿದ್ದೆ ಅಂತಲೇ ಮೆನ್ಷನ್ ಮಾಡ್ತೀನಿ. ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಮತ್ತು ಎಲ್ಲ ಸ್ವಲ್ಪ ಸ್ವಲ್ಪ, ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಇಲ್ಲ, ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕು. ಪುಟಾಣ ಕೂಡ ಜಾಸ್ತಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಎಲ್ಲವನ್ನು ಬೇರೆಯೇ ಸಪ್ರೇಟ್ ರೋಸ್ಟ್ ಮಾಡಬೇಕು. ಅಂದರೆ ಕೆಲವೊಂದು ಬೇಗ ರೋಸ್ಟ್ ಆಗುತ್ತೆ, ಕೆಲವು ಲೇಟಾಗಿ. ಹಾಗಾಗಿ ಇದು ಚಿಯಾ ಸೀಡ್, ಕಾಮಕಸ್ತೂರಿ ಬೀಜ ಅಲ್ಲ, ಚಿಯಾ ಸೀಡ್ ಅಂತ ಸಿಗುತ್ತೆ, ಅದು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಒಂದು ಕೋಕೋನಟ್ ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಸಪ್ರೇಟಾಗಿ ಹುರಿದಿಟ್ಕೊಂಡು ನಾನು ಪೌಡ್ರ್ ಮಾಡ್ತೇನೆ. ಡೇಟ್ಸ್ ಕೂಡ ಸ್ವಲ್ಪನೇ ಹುರಿದಿಟ್ಕೊಳ್ತೇನೆ. ಮಿಕ್ಸಿಗೆ ನಾನಿಲ್ಲಿ ಸೋಂಪು, ಏಲಕ್ಕಿ ಪರಿಮಳಕ್ಕೋಸ್ಕರ ಮತ್ತು ಪುಟಾಣ ಹಾಕ್ತಾ ಇದ್ದೇನೆ. ಯಾಕೆಂದರೆ ಈ ಪುಟಾಣ ಬೇಗ ಪೌಡ್ರ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಹಾಕ್ತಾ ಇದ್ದೇನೆ. ಮತ್ತು ನಟ್ಸ್ ಕೂಡ ಅಷ್ಟೇ, ಅದು ಸ್ವಲ್ಪ ಜಾಸ್ತಿ ಪೌಡ್ರ್ ಆಗಲ್ಲ, ಅದನ್ನು ಸಪ್ರೇಟ್ ಹಾಕ್ತಾ ಇದ್ದೇನೆ. ಇಲ್ಲಿ ಫ್ಲ್ಯಾಕ್ಸ್ ಸೀಡ್ ಕೂಡ ಸಪ್ರೇಟಾಗಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ತೋರಿಸಿದ ಎಲ್ಲ ವಸ್ತುಗಳು ಕೂಡ ಹೃದಯದ ಆರೋಗ್ಯಕ್ಕೆ, ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೆ, ಹಾರ್ಮೋನಿಗೆ, ಅಯನ್, ಕ್ಯಾಲ್ಶಿಯಂ ಎಲ್ಲದಕ್ಕೂ ಒಳ್ಳೆಯದು. ತೆಂಗಿನ ತುರಿಯನ್ನು ಕೂಡ ಸಪ್ರೇಟಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಇಲ್ಲಿ ನಾನು ಹೆಸರು ಕಾಳನ್ನು ಕೂಡ ಹುರಿತಾ ಇದ್ದೇನೆ. ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ನಾನು ಬೇರೆ ಬೇರೆ ಟೈಪಿದು ಲಡ್ಡು ಮಾಡಿದ ರೆಸಿಪಿ ಇದೆ. ನೀವು ನನ್ನ ಚಾನಲನ್ನು ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ವಾರದಲ್ಲಿ ಒಂದೊಂದು ಟೈಪಿದು ಲಡ್ಡು ಮಾಡಿಟ್ಕೊಂಡಿಡಿ, ಆಗ ತಿನ್ನೋಕ್ಕೂ ಬೇಜಾರಾಗಲ್ಲ. ನೋಡಿ, ಈ ರೀತಿ ನಾನು ಮಾಡೋದ ಮೆಥಡನ್ನು ನೋಡಿ ಈ ರೀತಿ ಮಾಡಬೇಕು. ಎಲ್ಲವನ್ನು ಒಟ್ಟಾಗಿ ಬೈಂಡ್ ಮಾಡಿ ಇದಕ್ಕೆ ಜಾಸ್ತಿ ಏನು ಗೀ ಬೇಕಾಗಿಲ್ಲ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಬೋದು. ಇಷ್ಟರಲ್ಲೇ ಬೈಂಡಿಂಗ್ ಆಗುತ್ತೆ. ಸ್ವಲ್ಪ ಡೇಟ್ಸ್, ಸ್ವಲ್ಪ ಬೆಲ್ಲ ಸಾಕು. ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ, ಜಾಸ್ತಿ ಸ್ವೀಟ್ ಆಗಬಾರ್ದು, ಯಾಕೆಂದರೆ ನಾವು ಚಾಕ್ಲೇಟಲ್ಲಿ ಕೂಡ ಡಿಪ್ ಮಾಡ್ತೇವೆ. ಇಲ್ಲಿ ನಾನು ಬಟರ್ ಹಾಕ್ತಾ ಇದ್ದೇನೆ, ನೀವು ಬೇಕಾದರೆ ಗೀ ಮೆಲ್ಟ್ ಮಾಡಿ ಹಾಕ್ಬೋದು. ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಆಗೋ ಥರ ನೀವು ಗೀ ಹಾಕಬೇಕು. ಫಸ್ಟಿಗೆ ಜಾಸ್ತಿ ಹಾಕಬಾರ್ದು. ಈ ರೀತಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಎಲ್ಲವನ್ನು ನೀಟಾಗಿ. ದಿನಾಲೂ ನಟ್ಸ್ ತಿನ್ನಿ ಅಂದರೆ ಯಾರೂ ತಿನ್ನಲ್ಲ, ಮಕ್ಕಳು ತಿನ್ನಲ್ಲ, ನಮಗೂ ಬೇಜಾರು. ಆದರೆ ಈ ರೀತಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ 1 ಗ್ಲಾಸ್ ಮಿಲ್ಕ್ ಜೊತೆ ಮಕ್ಕಳಿಗೂ ಕೊಡ್ಬೋದು. ನಮಗೂ ಅಷ್ಟೇ, ಲೋ ಫೀಲ್ ಆದಾಗ ಒಂದು ಚಾಕ್ಲೇಟ್ ಲಡ್ಡು ತಿಂದರೆ ಸಾಕು, ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಬೇರೆ ಬೇರೆ ಸಪ್ಲಿಮೆಂಟ್ಸ್ ತಗೊಳ್ಳೋ ಬದಲು ಇದನ್ನು ತಿಂದರೆ ಆರೋಗ್ಯ ವೃದ್ಧಿಯಾಗುತ್ತೆ. ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೇನೆ. ಈ ರೀತಿ ಮೋಲ್ಡ್ ಇದ್ದರೆ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಲಡ್ಡುವನ್ನೇ ನಾನು ತೋರಿಸ್ತೇನೆ ನೆಕ್ಸ್ಟ್ ಸ್ಟೆಪ್, ಆ ರೀತಿ ಮಾಡ್ಕೊಳ್ಳಿ. ನಾನು ಇದಕ್ಕೆ ಎಲ್ಲ ಚಾಕ್ಲೇಟ್ ಸಿರಪ್ ಹಾಕ್ತಾ ಇದ್ದೇನೆ. ಚಾಕ್ಲೇಟನ್ನು ಬಾಯ್ಲಿಂಗ್ ವಾಟರ್ ಇದರ ಮೇಲೆ ಮೆಲ್ಟ್ ಮಾಡ್ತಾ ಇದ್ದೇನೆ, ಅಂದರೆ ಬಿಸಿನೀರಲ್ಲಿ ಇಟ್ಬಿಟ್ಟು ಅದನ್ನು ಮೆಲ್ಟ್ ಮಾಡ್ತಾ ಇದ್ದೇನೆ. ಮತ್ತು ಈ ರೀತಿ ಫಿಲ್ ಮಾಡ್ತಾ ಇದ್ದೇನೆ ಅದನ್ನು. ನಂತರ ಅದರ ಮೇಲೆ ಕೂಡ ಚಾಕ್ಲೇಟ್ ಸಿರಪ್ ಹಾಕ್ತಾ ಇದ್ದೇನೆ. ಚಾಕ್ಲೇಟ್ ಸಿರಪ್ ಹಾಕುವಾಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುವ ಹಾಗೆ ಹಾಕಿ. ಇದೊಂದು 4-5 ಗಂಟೆ ಬಿಟ್ಟರೆ ಫ್ರಿಜ್ಜಲ್ಲಿ ಇಟ್ಟರೆ ಸೆಟ್ ಆಗುತ್ತೆ. ನಂತರ ಡಬ್ಬದಲ್ಲಿ ಹಾಕಿಬಿಟ್ರೆ ಯಾವಾಗ ಬೇಕೋ ಹಾಗೆ ತಿನ್ಬೋದು. ಅದಿಲ್ಲ ಅಂದರೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಲಡ್ಡು, ಅದನ್ನೇ ಹಾಗೆ ಗಟ್ಟಿ ಆದಮೇಲೆ ನೀವು ಡಬ್ಬದಲ್ಲಿ ಹಾಕಿಡ್ಬೋದು. ನೀವು ಕೂಡ ಇವತ್ತೇ ಟ್ರೈ ಮಾಡ್ತೀರಾ ತಾನೇ? ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಕ್ಕಳ ಆರೋಗ್ಯ ಹೆಚ್ಚಿಸ್ಕೊಳ್ಳಿ. ಇದೇ ಥರ ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ. ಒಂದು ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಥ್ಯಾಂಕ್ ಯು.